Hello everyone, welcome to our YouTube channel Janani Kitchen Flavors. I hope all of you are well. ಬನ್ನಿ ಇವತ್ತೊಂದು ಸಿಂಪಲ್ ಆಗಿರೋ ಬ್ರೆಡ್ ರಸ್ಮಲೈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿ ಬರುತ್ತೆ. 2 ನಿಮಿಷದಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 5 ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಕೇಸರಿ ಒಂದು ಐಸ್ ಕ್ಯೂಬ್ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ದಳಕ್ಕೆ. ಏಲಕ್ಕಿ ಪೌಡರು, 1 ಟೇಬಲ್ ಸ್ಪೂನಷ್ಟು ತುಪ್ಪ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಸ್ಪೂನು ಬಾದಾಮ್ ಪೌಡ್ರ್, 2 ಸ್ಪೂನಷ್ಟು ಮಿಲ್ಕ್ ಮೇಡ್, 1 ಗ್ಲಾಸ್ ಹಾಲು, ಹಾಗೆ 6 ಪಿಸ್ತಾ 6 ಗೋಡಂಬಿನ ತಗೊಂಡಿಟ್ಕೊಂಡಿದ್ದೀನಿ ಕಟ್ ಮಾಡಿ. ಇವಾಗ ಬ್ರೆಡ್ ಸ್ಲೈಸಸ್ನ ನಾನು ಇದನ್ನು ಕಪ್ ತಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡಿ ಇಟ್ಕೋಬೋದು. ನೋಡಿ ಈ ಥರ ಮಾಡಿಟ್ಕೋಬೇಕು. ನೀವು ಯಾವುದಾದ್ರೂ ಬೇರೆ ಶೇಪಲ್ಲಿ ಕೂಡ ಮಾಡಿಟ್ಕೋಬೋದು. ನಿಮ್ಮ ಇಷ್ಟ, ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ಒಂದು ಪ್ಲೇಟಾಗಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀನಿ ಇಲ್ಲಿ. ಇದೆಲ್ಲ ಚೆನ್ನಾಗಿ ಕರಗಿ ಬಿಸಿ ಆದಮೇಲೆ ಇದ್ರ ಮೇಲೆಲ್ಲ ಬ್ರೆಡ್ ಸ್ಲೈಸಸ್ನ ಈ ಥರ ಸ್ಪ್ರೆಡ್ ಮಾಡ್ತಿದ್ದೀನಿ. ಎಲ್ಲ 2 ಕಡೆನೂ ಚೆನ್ನಾಗಿ ಬೇಯಬೇಕಿದು. ಚೆನ್ನಾಗಿ ರೋಸ್ಟ್ ಆಗಿದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆನ ಹಾಲು ಇಟ್ಕೊಳ್ತಿದ್ದೀನಿ. 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಬಾಯ್ಲ್ ಆಗ್ತಿರ್ಬೇಕು. ಬಾಯ್ಲ್ ಆಗೋ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರ್ ತೊಗೊಂಡಿದ್ನಲ್ಲ ಅದಕ್ಕೆ ಇದೇ ಹಾಲನ್ನ ಹಾಕಿ ಕಲಸಿಟ್ಕೊಳ್ತಿದ್ದೀನಿ. ಇವಾಗ ಕೇಸರಿ ಮತ್ತು ಐಸ್ ಕ್ಯೂಬ್ ಹಾಕಿಟ್ಟಿದ್ನಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಬಾದಾಮ್ ಮತ್ತು ಮಿಲ್ಕ್ನ ಹಾಕಿ ಕಲಸಿಟ್ಟಿದ್ದಂಥ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ. 2 ಸ್ಪೂನಷ್ಟು ಸಕ್ಕರೆ, 2 ಸ್ಪೂನಷ್ಟು ಮಿಲ್ಕ್ ಮೇಡ್. ಸಾಕಷ್ಟೇ, ಇದು ಅದೇ ಮಸ್ತಾಗುತ್ತೆ ರುಚಿ. ಒಂದು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೊನೆಯಲ್ಲೂ ಬೇಕು, ಡ್ರೈ ಫ್ರೂಟ್ಸ್ ಬಾದಾಮ್ ಮತ್ತು ಪಿಸ್ತಾ. ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಇದನ್ನು ತೆಗೆದ್ಬಿಟ್ಟು ಹಾಲನ್ನ ಬ್ರೆಡ್ ಸ್ಲೈಸ್ ಮಾಡಿಟ್ಟಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಂಡು ಗಾರ್ನಿಷಿಗೆ ಅಂತ ಡ್ರೈ ಫ್ರೂಟ್ಸು ಮತ್ತು ಕೇಸರಿನ ಹಾಕ್ಕೊಳ್ತಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಜನನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಂಥ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಮತ್ತೆ ಬರುತ್ತೆ.